ನಮಸ್ತೆ, ನಾನು ಜ್ಯೋತಿ. ಸುಮಾರು ದಿನ ಆಗಿತ್ತು ಲೋಗನ್ನ ಶೇರ್ ಮಾಡಿಕೊಳ್ದೆ. ಇವತ್ತು ಮೋಕ್ಷದ ಏಕಾದಶಿ. ಬೆಳಿಗ್ಗೆ ನಾನು 3 ಗಂಟೆಗೆ ಎದ್ದಿದ್ದೆ. 3 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ತುಂಬ ಕೆಲಸ ಇರುತ್ತೆ. ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ವ, ಶಂಕು ಚಕ್ರ ಅವನ್ನೆಲ್ಲ ಹಾಕಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇವಾಗ ಮಕ್ಕಳಿಗೆಲ್ಲ ತಿಂಡಿ ಮಾಡಿಕೊಡ್ಬೇಕು. ಇವತ್ತು ಸ್ಕೂಲಿಗೆ ಬೇರೆ ರಜೆ ಕೊಟ್ಟಿದ್ದಾರೆ, SM ಕೃಷ್ಣ ಅವರು ತೀರ್ಕೊಂಡಿದ್ದಾರೆ ಅಂತ ಹೇಳಿ. ಹಾಗಾಗಿ ಮನೇಲೇ ಇದ್ದಾರಲ್ವ ಅಂತೇಳಿ ಒಂದು ಸ್ವಲ್ಪ ಸಮಾಧಾನನೂ ಆಯಿತು. ಅಷ್ಟು ಗಡಿಬಿಡಿ ಆಗಿಲ್ಲ. ಶ್ಲೋಕ ಎಲ್ಲ ಪಾರಾಯಣ ಮಾಡೋದಿರುತ್ತೆ, ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ನೆಮ್ಮದಿಯಾಗಿ ಮಾಡಿದೆ. ಚಿತ್ರಾನ್ನ ಬೆಳಿಗ್ಗೆ ಮಾಡೋಣ ಅಂಥೇಳಿ ಮತ್ತು ಬೇರೆ ಕುರ್ಕುಲ್ ತಿಂಡಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಸುಮಾರು ದಿನ ಆಯಿತು, ಚಕ್ಲಿ ಎಲ್ಲ ಮಾಡಿ ಖಾಲಿ ಆಯಿತು. ಮಕ್ಕಳೇನಾದರೂ ಮನೇಲೇ ಇದ್ದರೆ ಅದು ಬೇಕು ಇದು ಬೇಕು ಅಂತ ಇರ್ತಾರೆ. ಮತ್ತು ನಮ್ಮ ರಾಮಗೆ ಇಷ್ಟ ಚಕ್ಲಿ ಮತ್ತು ಇದು ಅವನಿಗೇನೆಂದರೆ ಖಾರ ಅಂತ ಹೇಳ್ತೀವಿ, ನಮ್ಮ ಕಡೆ ಈ ಕಡ್ಡಿ ಖಾರ ಅಂತ ಹೇಳ್ತೀವಿ, ಆ ಥರದ್ದು ಇಷ್ಟ ಅವನಿಗೆ. ಅದಕ್ಕೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಕಡೆ ಚಿತ್ರಾನ್ನಕ್ಕೆ ಕೂಡ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಅದೇ ರೀತಿ ಇವತ್ತು ನಾನು ಫುಲ್ ಉಪವಾಸ ಇರ್ತೀನಿ. ಫುಲ್ ಉಪವಾಸ ಅಂದರೆ ಒಂದು ತೊಟ್ಟು ನೀರು ಕೂಡ ಕುಡಿಯೋಲ್ಲ. ಇವತ್ತು ಬೆಳಿಗ್ಗೆ ಏನು ಸಂಕಲ್ಪ ಮಾಡ್ತೀನೋ ರಾಯರ ತೀರ್ಥ ಕುಡಿತೀನಿ, ನಂತರ ಸಂಕಲ್ಪ ಮಾಡ್ಕೊಬಿಡ್ತೀನಿ. ಆ ನಂತರದಿಂದ ನಾನು ಏನನ್ನು ಮುಟ್ಟೋದಿಲ್ಲ. ಮಾರನೇ ದಿನ ಬೆಳಿಗ್ಗೆ ಅಂದರೆ ನಾಳೆ ನಾನು ದ್ವಾದಶಿ ಇದೆ ಅಲ್ವ, ನಾಳೆ ದಿನ ಬೆಳಿಗ್ಗೆ ಅದನ್ನು ನೈವೇದ್ಯ ಮಾಡಬೇಕು. ನಾನು ಹೆಚ್ಚಿನದಾಗಿ ನೈವೇದ್ಯ ಪೊಂಗಲ್ ಮಾಡ್ತೀನಿ ವಿಷ್ಣುವಿಗೆ, ಮತ್ತು ರಾಯರಿಗೆ ಬೆಲ್ದನ್ನ ಏನಾದರೂ ಮಾಡ್ತೀನಿ, ಕೋಸಂಬರಿ ಈ ಥರ ಮಾಡ್ಕೋತೀನಿ. ಬೇಗ ಆಗುತ್ತೆ ನನಗೆ. ಒಟ್ಟಿನಲ್ಲಿ ಅನ್ನದ ಐಟಮ್ ಮಾಡಲೇಬೇಕು, ಹಾಗಾಗಿ ಆ ಥರ ಮಾಡ್ಕೊಬಿಡ್ತೀನಿ. 2 ಸ್ವೀಟು ಆಗುತ್ತೆ, ಅನ್ನದ ಐಟಮು ಆಗುತ್ತೆ ಅಂತ ಹೇಳಿ ಅದನ್ನೆಲ್ಲ ನೈವೇದ್ಯ ಮಾಡಿ ಪೂಜೆ ಮಾಡಿ ವಿಷ್ಣು ಸ್ತೋತ್ರ ಹೇಳ್ಕೊತೀನಿ. ಸಹಸ್ರನಾಮನ ಕೇಳ್ತೀನಿ. ನಾನು ಸಹಸ್ರನಾಮ ಹೇಳೋಕ್ಕೆ ಹೋಗಲ್ಲ, ತುಂಬ ಟೈಮ್ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಕೇಳ್ತೀನಿ ಅಷ್ಟೇ. ಮತ್ತು ವಿಷ್ಣು ಸಹಸ್ರನಾಮ ರಾಮಂದು, ಕೃಷ್ಣಂದು, ರಾಘವೇಂದ್ರದ್ದು, ಅವ್ರದ್ದೆಲ್ಲರದ್ದು ಸ್ತೋತ್ರ ಹೇಳ್ಕೊತೀನಿ. ಸ್ತೋತ್ರ ಹೇಳಿಬಿಟ್ಟು ನಂತರ ಕೆಲವೊಂದಿಷ್ಟು ಪದ್ಧತಿ ಇದೆ ಅವೆಲ್ಲ ಮಾಡಿ ಮುಗಿಸ್ಕೊಂಡು ನಂತರ ಪಾರಣೆ ಮಾಡ್ತೀನಿ. ಪಾರಣೆ ಅಂತಂದರೆ ನಾವು ಊಟವನ್ನು ಮಾಡೋದು. ಸೊ ಇವತ್ತಿಡೀ ಉಪವಾಸ ಫುಲ್. ವೇಣು ಕೂಡ ಇವತ್ತು ಸ್ವಲ್ಪ ಲೇಟಾಗಿ ಹೋದರು ಆಫೀಸಿಗೆ. ಅವ್ರಿಗೆ ಕಾಫಿ ಎಲ್ಲ ಮಾಡಿಕೊಟ್ಟು ಹಾಲೆಲ್ಲ ಕಸ್ಕೊಂಡು ಚಿತ್ರಾನ್ನ ಎಲ್ಲ ರೆಡಿ ಮಾಡಿದೆ. ಅವೆಲ್ಲ ಮುಗಿಸ್ಕೊಂಡು ಒಂದು ಸಲ ಎಣ್ಣೆ ತಿಂಡಿ ಇದು ರೆಡಿ ಮಾಡೋಣ ಅಂತ ಹೇಳಿ ಮೊದಲು ನಾನು ಕಡ್ಡಿ ಖಾರ ಅಂತೀವಲ್ವ, ಅದಕ್ಕೆ ರೆಡಿ ಮಾಡಿಕೊಂಡೆ ಹಿಟ್ಟನ್ನೆಲ್ಲ. ಏನು ಅಂದರೆ ಸ್ವಲ್ಪ ದಪ್ಪ ದಪ್ಪವಾಗಿ ಬರುತ್ತೆ. ನಾವೆಲ್ಲ ಚಿಕ್ಕವರಿರುವಾಗ 10 ರೂಪಾಯಿಗೆ ಪ್ಯಾಕೆಟ್ ಕೊಡ್ತಾಯಿದ್ರು. ಅದು ಹಿಂಗೆ ಸುತ್ತು ಬಿಟ್ಟು ನಂಗೆ ಇನ್ನೂ ನೆನಪಿದೆ. ನನಗಂತೂ ತುಂಬ ಇಷ್ಟ ಆಗಿತ್ತು ಅದು. ಇವಾಗ ಮಾಡ್ತಾ ಇರೋದು ಅದನ್ನೇ. ಕಡ್ಡಿ ಖಾರ ಮಾಡಾದ್ಮೇಲೆ ಅದರಲ್ಲೇ ಒಂದು ಸ್ವಲ್ಪ ನಮ್ಮ ಕಡೆ ಚುಡ್ವ ಅಂತೀವಿ, ಈ ಏನು ಶೇಂಗಾ ಎಲ್ಲ ಹುರಿದಾಕ್ತೀವಲ್ವ, ಚಿಕ್ಕದು ಬರುತ್ತೆ ಕಡ್ಡಿ. ಆಮೇಲೆ ತೋರಿಸ್ತೀನಿ. ಅದನ್ನು ಕೂಡ ಇದೇ ಹಿಟ್ಟಲ್ಲೇ ಮಾಡೋಣ ಅಂತಿಲ್ಲ, ಒಂದು ಅರ್ಧ ಇದನ್ನು ಮಾಡಿಬಿಟ್ಟು ಅರ್ಧ ಅದನ್ನು ಮಾಡೋಣ ಅಂತ ಹೇಳಿ ಇದು ನಾವು ಚಿಕ್ಕವರಿರುವಾಗ ಬರ್ತಾಯಿತ್ತು. ಈ ರೀತಿ ಮಾಡಿ ಒಂದು ಸಣ್ಣ ಪ್ಯಾಕೆಟ್ ಒಳಗೆ ಕೊಡ್ತಿದ್ರು, 10 ರೂಪಾಯಿಗೆ ಒಂದು ಪ್ಯಾಕೆಟ್ ಬರೋದು. ನಂಗೆ ತುಂಬ ಇಷ್ಟ ಆಗಿತ್ತು ಅದು. ನಮ್ಮ ಪಾಪ ತಂದು ಕೊಡ್ತಿದ್ರು. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಒಬ್ಬರು ನನಗೆ ಹಿಂದೆ ಕಮೆಂಟ್ ಮಾಡಿದರು, ನಮ್ಮದು ಮಂಚ ಮತ್ತು ಇದು ವಾರ್ಡ್ರೂಬ್ ಎಲ್ಲ, ಅವ್ರು ವಾರ್ಡ್ರೂಬ್ ನೋಡಿಲ್ಲ ಅನಿಸುತ್ತೆ, ಬಟ್ ಮಂಚಕ್ಕೆಲ್ಲ ಎಷ್ಟು ಕೊಟ್ರಿ ನೀವು, ಎಷ್ಟಾಯಿತು ಅದು ಮಾಡಿಸಿದ ಅಂತ ಹೇಳಿ. ನನಗೆ ಆ್ಯಕ್ಚುಲಿ ನೆನಪಿಲ್ಲಾಗಿತ್ತು. ತುಂಬ ಟೈಮ್ ಆಯ್ತು ನಾವು ತೊಗೊಂಡು, ತುಂಬ ಟೈಮ್ ಅಂದರೆ 1 ಇಯರ್ ಆಗ್ತಾ ಬಂತೇನೋ. ನೆನಪಿಲ್ಲ ನನಗೆ ವೇಣು ಎಷ್ಟು ಕೊಟ್ಟಿದ್ದ ಅಂತೇಳಿ. ಸೊ ಕೇಳಿ ಹೇಳ್ತೆ ಅಂತ ಹೇಳಿದ್ದೆ, ಎಲ್ಲಿ ತೊಗೊಂಡ್ವಿ ಏನು ಅಂತ ಹೇಳಿ. ಅದನ್ನು ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ. ಇದು ಇವಾಗ ಮಾಡ್ತಾ ಇದ್ದೀನಿ. ಚುಡ್ವ ಅಂತೀವಿ, ನಾನು ಕರೆಯೋದು ಹಾಗೆ ಚುಡ್ವ ಅಂತೇಳಿ. ಈ ಕಡೆ ಖಾರ ಅಂತ ಕೂಡ ಕರೀತಾರೆ. ಶೇಂಗಾ ಮತ್ತು ಬೇವಿನ ಎಲೆನ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ತಾ ಇದ್ದೀನಿ. ನಂತರ ಅಕ್ಕಿ ಹಿಟ್ಟು ಕೂಡ ಇತ್ತು. ಒಂದು ಸ್ವಲ್ಪ ದಿಢೀರ್ ಇನ್ಸ್ಟೆಂಟ್ ಚಕ್ಲಿ ಮಾಡಿಬಿಡೋಣ ಅಂತ ಹೇಳಿ ಅದನ್ನು ಎಣ್ಣೆ 1 ಲೀಟ್ರ್ ಹಾಕಿಬಿಟ್ಟಿದ್ದೆ. ಅದು ಸುಮ್ಮನೆ ಮತ್ತೆ ಹಾಗೆ ಇಟ್ಟರೆ ಚೆನ್ನಾಗಿ ಬರಲ್ಲ. ಕಾಯಿಸಿದ ಎಣ್ಣೆನ ಕೂಡ ತುಂಬ ದಿನ ಇಡಬಾರ್ದಲ್ವ. ಓಕೆ, ಇವಾಗ ನಮ್ಮ ಕಾಟ್ ಎಲ್ಲಿ ತೊಗೊಂಡ್ವಿ ಅಂದರೆ ಮಂಚ ಎಲ್ಲಿ ತೊಗೊಂಡ್ವಿ ಅಂತ ಅಂದರೆ ಹಾಸನದಲ್ಲಿ ತೊಗೊಂಡಿರೋದು. ನನಗೆ ಮನೆ ಸ್ವಲ್ಪ ಚಿಕ್ಕದಿರೋದ್ರಿಂದ ನನಗೆ ಏನು ಕೆಲವೊಂದಿಷ್ಟೆಲ್ಲ ಸ್ಟೋರೇಜ್ ಮಾಡಿ ಇಡಬೇಕಿತ್ತು, ಆ ಥರನೇ ಬೇಕು ಅಂತೇಳಿ ರೆಡಿಮೇಡ್ ನಾವು ಮಾಡಿಸಿರೋದು ಇದು. ಒಳಗಡೆ ಎಲ್ಲ ತುಂಬ ಸ್ಪೇಸ್ ಇದೆ. ಈ ಫುಲ್ ಬೆಡ್ ಏನಿದೆ ಅಲ್ವಾ, ಇದು 4 ಪಾರ್ಟಿಷನ್ ಆಗುತ್ತೆ. ನಾವು ಮೇಲ್ಗಡೆಯಿಂದ ಕೂಡ ಓಪನ್ ಮಾಡ್ಬೋದು, ಕೆಳಗಡೆ ಇಲ್ಲಿ 2 ಕೊಟ್ಟಿದ್ದಾರಲ್ವ, ಇದು ಕೂಡ ನಾವು ಓಪನ್ ಮಾಡ್ಬೋದು. ಹಾಗೆ ಒಂದು ಬೆಡ್ ಟೇಬಲ್ ಕೂಡ ಇದೆ, ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇದು ಕೂಡ ಇದೆ.
ನೆಕ್ಸ್ಟ್ ವಾರ್ಡ್ರೋಬು, ಇವೆಲ್ಲನೂ 1 2 3 4 ಪೀಸ್, ಒಟ್ಟು 4 ಪೀಸನ್ನು ನಾವು ಆರ್ಡರ್ ಮಾಡಿರೋದು. ಇಲ್ಲಿ ಆಗಲೇ ಹೇಳಿದೆ ಅಲ್ವಾ ನೋಡಿ, ಇಲ್ಲಿ ಒಳಗಡೆ ಎಲ್ಲ ಬೆಡ್ಶೀಟು ಎಲ್ಲ ತುಂಬಿಡ್ಬೋದು, ಆ ಕಡೆನೂ ತುಂಬಿಡ್ಬೋದು. ಮತ್ತು ಹಿಂದ್ಗಡೆ ನಮ್ಮ ರಾಮ್ ಏನಿದೆ ಅಲ್ವಾ ಆ ಕಡೆ, ಅಲ್ಲಿ ಮೇಲ್ಗಡೆಯಿಂದ ತೆಗಿಯೋ ಥರ ಸಿಸ್ಟಮ್ ಮಾಡಿದ್ದೀನಿ. ತುಂಬ ಕಡಿಮೆ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಈ ಥರ ನಾವು ಮೇಲ್ಗಡೆಯಿಂದ ತೆಕ್ಕೋಬಹುದು. 4 ಭಾಗ ಇದೆ ಇದು ಟೋಟಲು, 4 ಮುಚ್ಚಳಿಕೆ ತೆಗಿಬಹುದು ನಾವು. ಮೇಲ್ಗಡೆಯಿಂದ ನೀವು ಹಾಕೋಬಹುದು, 2ಕ್ಕೆ ಮಾತ್ರ ನಾವು ಇಲ್ಲಿ ಎದುರುಗಡೆಯಿಂದ ತೆಗೆದು ಬೆಡ್ಶೀಟು ಏನಾದರೂ ಹಾಕೋಬಹುದು. ಆ ಕಡೆಯಿಂದ ಕ್ಲೋಸ್ ಇದೆ, ಆ ಕಡೆ ಏನು ಓಪನ್ ಇಲ್ಲ, ಬಟ್ ಮೇಲ್ಗಡೆಯಿಂದ ನಾವು ಎತ್ಕೋಬಹುದು. ಇದು ವಾರ್ಡ್ರೋಬ್. ಇದು 2 ಇದೆ, ಒಂದು ಪೃಥ್ವಿ ಮತ್ತು ಒಂದು ವೇಣುಗೆ ಅಂತ ನಾನು ಇಟ್ಟಿದ್ದೀನಿ. ಇದು ಕೂಡ ಹಾಗೆ ನಾವು ಹೇಗೆ ಆರ್ಡ್ರ್ ಕೊಡ್ತೀವೋ ಹಾಗೆ ಅವ್ರು ಮಾಡಿಕೊಡ್ತಾರೆ. ಡಿಸೈನ್ ಕೂಡ ಅವರು ನಮಗೆ ಕಳಿಸಿದ್ರು, ಫೋಟೋನ ನಾನು ಸಿಲೆಕ್ಟ್ ಮಾಡಿರೋದು. ತುಂಬ ರೀತಿ ಡಿಸೈನ್ ಇತ್ತು, ಬಟ್ ನನಗೆ ಕೆಲವು ಕಾರಣಗಳಿಂದ ಇಷ್ಟ ಆಗಿಲ್ಲ. ಸೊ ಇಲ್ಲಿ ಒಳಗಡೆ ಕೂಡ ಹಾಗೆ ನಿಮ್ಗೆ ಎಷ್ಟು ರಾಕ್ಸ್ ಬೇಕು, ಏನು ಬೇಕು, ಈಗ ಸ್ವಲ್ಪ ಎಲ್ಲ ಎಷ್ಟು ಬೇಕು ಅದನ್ನು ಹೆಂಗೆ ಬೇಕಾದರೂ ನೀವು ಇಟ್ಕೋಬಹುದು. ಇದು ಹಾಗೆ ಶರ್ಟ್ ಇಲ್ಲಿ ಇಡೋದಿದೆ ಅಲ್ವಾ, ಇದು ಆ್ಯಕ್ಚುಲಿ ನಾನು ಬೇಕು ಅಂತಲೇ ಮೇಲ್ಗಡೆ ಒಂದು ರ್ಯಾಕ್ ಇಟ್ಟೆ, ಇಲ್ಲ ಅಂತಂದರೆ ಅದು ಮೇಲ್ಗಡೆ ಬರ್ತಾ ಇತ್ತು. ಶರ್ಟ್ ಎಲ್ಲ ಫುಲ್ ಹಿಂಗೆ ಲೆಂತಾಗಿ ತೂಗು ಹಾಕೋದು. ಇವಾಗ ಇಲ್ಲಿ ಸ್ವಲ್ಪ ತಡೆಯುತ್ತೆ. ಇದು ನಾನು ಬೇಕು ಅಂತಲೇ ಮಾಡಿಸಿರೋದು ಆ್ಯಕ್ಚುಲಿ, ನನಗೀಗೆ ಇರಲಿ ಅಂತ ಹೇಳಿ ಮೇಲ್ಗಡೆ ಒಂದು ಸ್ವಲ್ಪ ಬೇಕು ಅಂತ ಹೇಳಿ ಮಾಡಿಸ್ಕೊಂಡೆ. ಇದೇ ಥರ ಆ ಕಡೆ ಪೃಥ್ವಿದು ಕೂಡ ಇದ್ದೆ. ಇದಕ್ಕೆ ನಾವು 30,000 ಕೊಟ್ಟಿರೋದು. ವೇಣುನ ಮೊನ್ನೆ ಕೇಳಿದೆ ಎಷ್ಟು ಕೊಟ್ಟಿರೋದು, ಒಬ್ರು ಕಮೆಂಟ್ ಮಾಡಿದ್ರು ಅಂತ ಹೇಳಿ 30,000 ಅಂತ ಅಂದರು. ಟೋಟಲ್ ಅದು 4 ಕಡೆಯಿಂದ 30,000 ಕೊಟ್ಟಿರೋದು, ಹಾಸನಿಂದ ತಗೊಂಡು ಬಂದಿರೋದು. ನೀವು ಕೂಡ ಹಾಗೆ ಆ ಕಡೆ ಈ ಕಡೆ ಸ್ವಲ್ಪ ವಿಚಾರಿಸಿ, ನಿಮಗೆ ಕಡಿಮೆ ದರದಲ್ಲಿ ಎಲ್ಲರೂ ಸಿಕ್ಕಿದ್ರೆ ಮಾಡಿಸ್ಕೊಳ್ಬಹುದು. ನಾವು ಕೂಡ ವಿಚಾರಿಸೇ ಮಾಡಿಸ್ಕೊಂಡಿರೋದು. 6-7 ಸಾವಿರ ನಮಗೆ ಹೆಚ್ಚು ಕಡಿಮೆ ಬರ್ತಾ ಇತ್ತು. ಸೊ ಹಾಗಾಗಿ ನಾವು ಅಲ್ಲಿಂದ ಮಾಡಿಸಿರೋದು ಅಷ್ಟೇ. ಮತ್ತು ನಮ್ಮ ಊರಲ್ಲಿ ಕೂಡ ಮನೆಗೆ ಬಂದವರೆಲ್ಲ ತುಂಬ ಇಷ್ಟಪಟ್ಟರು, ಇದು ಚೆನ್ನಾಗಿದೆ ಈ ಥರ ಕಾಟ್ ಅಂತ ಹೇಳಿ. ಮತ್ತು ಕ್ವಾಲಿಟಿ ಕೂಡ ಇದೆ ಅದರಲ್ಲೂ ಕೂಡ. ನೀವು ಜಾಸ್ತಿ ಪ್ರೈಸ್ ಕೊಟ್ಟರೆ ಇನ್ನೂ ಒಳ್ಳೆ ಕ್ವಾಲಿಟಿ ಮತ್ತು ಒಳ್ಳೆ ಪ್ಲೈವುಡ್ಡು ಎಲ್ಲ ಸಿಗತ್ತೆ, ಅದರಲ್ಲೇ ಡಿಸೈನ್ ಕೂಡ ಸಿಗತ್ತೆ. ಬಟ್ ನನಗೆ ಇದು ಓಕೆ ಅಂತ ಅನ್ನಿಸ್ತು. ಈಗ ಸದ್ಯದ ಮಟ್ಟಿಗೆ ಈ ಮನೆಗೆ ಸಾಕು ಅಂತ ಹೇಳಿ ನಾವು ಇದನ್ನು ಸದ್ಯಕ್ಕೆ ಮಾಡಿಸಿಟ್ಕೊಂಡಿರೋದು. ಓಕೆ, ಇನ್ನೂ ತುಂಬ ಕೆಲಸ ಇದೆ, ಮತ್ತು ಎಡಿಟಿಂಗ್ ಮಾಡ್ತಾ ಕುತ್ಕೊಂಡ್ರೆ ಟೈಮ್ ಸಿಗಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.